ಏನಾರ ಬೇಕಾ ಅತ್ತಿ? ನಿಂಗೆ ಏನಾರ ಬೇಕಾ? ಬಾಳೆಹಣ್ಣದು ಅದಾವ ಬೇಕಾರ? ಏನು ಬೇಡವಾ? ಹೊಟ್ಟೆ ತುಂಬ ಊಟ ಆಗೈತಿ. ಮತ್ತೆ ಯಾಕೆ ಬಾಳೆಹಣ್ಣದು? ಅಲ್ಲ ನಂಗೆ ಬೇಡ, ಬೇಕಂದ್ರೆ ನಿಮ್ಮ ಅತ್ತಿ ಕೇಳು. ನನಗೆ ಇನ್ನೊಂದು ಏನಾದ್ರು ತಿಂದ ಗಂಟ್ಲ ಮೇಲೆ ಬರ್ತೈತಿ. ಅಡುಗೆ ಎಷ್ಟು ರುಚಿ ಮಾಡಿದ್ದೆ ಅನು? ಯಾವಾಗ ಕಲ್ತಿ ಎಷ್ಟು ರುಚಿ ಅಡುಗೆ ಮಾಡೋದು? ನನಗೇನು ಬೇಡ, ನೀವು ಹೋಗಿ ಮಕ್ಕ ಹೋಗು. ಸರಿ ಅತ್ತಿ. ಅಲ್ಲ ಪಾರ್ವತಿ, ನಮ್ಮನು ಮಕ್ಕ ಎಷ್ಟು ಕಳಕಳ ಆಗೈತಲ್ಲ. ವಾ, ಅವ್ರ ಹತ್ತಿ ಸತ್ತಿದ್ದೆ ಒಳ್ಳೇದಾತು. ಮನಿನೂ ತಣ್ಣಗೈತಿ, ಏನು ಅವ್ರ ಪಾಪ ಮನಸ್ಸು ತಣ್ಣಗೈತಿ. ಇಲ್ಲಾಂದ್ರೆ ಅವ್ರ ಹತ್ತಿ ಇದ್ದ ಯಾವಾಗಾರ ಬಂದು ಹಿಂಗಿರಾಕಿತ್ತ ನಮಗೆ. ಹೌದಾ? ಅದು ಏನು ಮಾಡೋಕ್ಕಾಗ, ಕೆಲವ್ರ ಸ್ವಭಾವನ ಹಂಗಿರ್ತೈತಿ. ಎಷ್ಟು ಹೇಳಿದ್ರೆ ಅವ್ರು ಬದಲಾಕಿರಂಗಿಲ್ಲ. ಹೋಲ್ ಬಿಡ್ರಿ, ಈಗ ಇಷ್ಟೊತ್ತಿನಾಗ ಯಾಕೆ ಅವ್ರ ವಿಚಾರ? ಮಕ್ಕಳು ಬರ್ರಿ. ಯಾದು ಹೆಂಗೆ ಇಷ್ಟು ಕಡೆ ನಿದ್ದು ಬರ್ತೈತಿ ನಿನಗೆ? ಮಕ್ಕಳು ಅಂತ ನಂಗೇನು ನಿದ್ದು ಬರಲ್ಲವ ತಾಯಿ. ಅಲ್ಲ ಕರೆನ ಹೇಳ್ಬೇಕಂದ್ರೆ ಈಗ ಆಕಿ ಸತ್ತಿದ್ದ ಈ ಮನೆ ತಣ್ಣಗೈತಿ, ನೆಮ್ಮದಿ ಆಗೈತಿ ನೋಡು. ನಾನು ಸತ್ತಿದ್ದು ನಿನಗೆ ತಣ್ಣಗೈತಿ, ನೆಮ್ಮದಿ ಆಗೈತಾ? ಈಗ ಗೊತ್ತಾಕತ್ತಡಿ, ನೆಮ್ಮದಿ ತಣ್ಣಗ ಎಲ್ಲ ಗೊತ್ತಾಕತಿ. ಕಮಲಿ ಕಮಲೆ 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 ಬೆಳೆಸ್ತೀನಿ ನಿನ್ನ ಗ್ರಹಚಾರ. ಅಲ್ಲ ನೀ ಏನ ಹೇಳ, ಆಕೆ ಸತ್ ಮೇಲೆ ಮನಿ ತಣ್ಣಗೈತಲ್ಲ. ಏನೇ ಕಮಲಿ, ನಾನು ಸತ್ತು ನಿನಗೆ ಒಳ್ಳೇದಾತಾ? ಅಲ್ಲ, ನಾನೇನು ನಿನ್ನ ಮನೆಗೆ ಬಂದು ನಿನ್ನ ಆಸ್ತಿ ಬರೆದು ಕೊಡು, ನನಗೆ ಅಡುಗೆ ಮಾಡಿ ಹಾಕು, ನಿನ್ನ ಜಗದಾಗ ಮಕ್ಕೊಂತಾನೆ, ನಿನ್ನ ಸೀರೆ ಕೊಡು ಉಟ್ಕೊಂತಾನೆ ಅಂತ ಏನಾರ ಕೇಳಿದ್ನ? ನಾನು ಸತ್ತು ಒಳ್ಳೇದಾತಂತೀಯಲ್ಲ, ನನ್ನಿಂದ ನಿನಗೆ ಏನೋ ತೊಂದರೆ ಆಗೈತಿ? ಪರವ ಈ ಪಾರ್ವತಿ ಏನಾಗಿದೆ ನಿನಗೆ? ಪಾರ್ವತಿ ಅಲ್ಲ ಅನು ಅತ್ತೆ, ಪಾರ್ವತಿ ಅಲ್ಲ, ಏನ ಶೋಭಾ. ಅಲ್ಲ, ನನ್ನ ಸತ್ತಿದ್ದು ನಿನಗೆ ಖುಷಿ ಆತ, ನೀನು ಸಾಯ್ತಿ ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ಆದ್ರೆ ನೀನು ಬದುಕಿಬಿಟ್ಟಿ. ನನ್ನ ಹೊಟ್ಟೆ ಸಂಕಟ ಯಾರ ಮುಂದೆ ಹೇಳಿ? ಆ ದೇವ್ರ ಕಣ್ಣು ಮಣ್ಣು ತುಂಬಲಿ ನನ್ನ ಕರ್ಕೊಂಡ್ಬಿಟ್ಟ. ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನನಗೆ 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 ಎಷ್ಟು ಆಸೆ ಇದ್ವು, ಯಾವುದು ಈಡೇರಿಲ್ಲ. ನಾನು ಒದ್ದಾಡ್ತಾ ಇದ್ದೀನಿ, ಸ್ವರ್ಗಕ್ಕೂ ನರ್ಕಕ್ಕೂ ಎಲ್ಲೂ ಹೋಗೋಕ್ಕಾಗವಲ್ತು ನನಗೆ. ಇಷ್ಟು ಆಸೆ ಇಟ್ಕೊಂಡು ನಾನು ಒದ್ದಾಡಕತ್ತೀನಿ, ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯನೇ ಕಮಲಿ? ನೀನೇನ ಆಫ್ರಿಕಾದಲ್ಲಿ ಶೀಲಾ ಅಗ್ ಜಿಗಿತಿಯಲ್ಲ, ಗಿಡದಿಂದ ಗಿಡಕ್ಕೆ ಜಿಗಿತಾಳಲ್ಲ, ಆ ಥರ ಅಲ್ಲಿಂದ ಇಲ್ಲಿಗೆ ಜಿಗದಿ. ಇಲ್ಲ ಅಲ್ಲ, ಅಯ್ಯೋ ಅತ್ತಿ ಏನಾಯ್ತು? ನೀವು ಬಿಡವಾ? ಸಾಯಿಸ್ತಾಳ. ಕತ್ತಿ ಒದ್ದಂಗೆ ಒದ್ಲಲ್ಲಪ್ಪ. ಸವಿತಾ, ಏ ಸವಿತಾ, ಏನವಾ? ಅಲ್ಲಿ ಹೋಗಲ್ಲಿ ಮತ್ತೆ ಯಾಕ ಸುಮ್ಮನೆ ಕುಂತಾರ? ಚಾ ಬೇಕಾ, ಏನಾರು ತಿಂತಾರ ಅಥವಾ ಏನಂತ ಒಂಚೂರು ಮಾತಾಡೋಗು. ನಾನು ಒಲಿ ಮ್ಯಾಗ ಎಣ್ಣೆ ಕಾಯಿ ಇಟ್ಕೊಂಡೇನಿ, ಅದನ್ನ ಇಳಿಸಿ ಬರ್ತೇನೆ. ಹೋಗು, ಒಗ್ಗರಣೆ ಹಾಕ್ಬೇಕು, ಹೋಗು ಮುಗಿಸಿ ಬರ್ತೇನೆ. ಹೌದಾ? ಎಲ್ಲಿ ಕುಂತಾರ? ಅಲ್ಲಿ ಹೊರಗೆ ಜಗಲಿ ಕಟ್ಟಿ ಹೋಗು. ಅತ್ತಿ ಬಾ, ಸವಿತಾ ಹಾಕಂದ್ರೆ ಬಾ. ಯಾಕತ್ತಿ ಒಂಥರ ಸಪ್ಪಗದಿ? ಅಯ್ಯೋ ಏನು ಸಪ್ಪಗ, ಏನು ಬಿಡವ, ಗೊತ್ತಲ್ಲ ನಿನಗೆ. ಗೊತ್ತು, ಆದ್ರೆ ಅದಕ್ಕೆ ಹಿಂಗೆ ಚಿಂತೆ ಮಾಡ್ಕೊಂತ ಕುಂತ್ರ ಸರಿ ಹೋಗತ್ತನ ಅತ್ತಿ? ಸರಿ ಹೋಗಲ್ಲ, ಆದರೆ ಯಾಕೋ ಮನಸ್ಸೇ ಸರಿ ಇಲ್ಲವ. ನೋಡ್ದಿಲ್ಲ ನಿನ್ನೆ ಎಷ್ಟು ಮಂದಿ ಒಂಥರ ನೋಡಿದ್ರು, ಒಂಥರ ಪ್ರಶ್ನೆ ಕೇಳಿದ್ರು. ಅವ್ರ ಪ್ರಶ್ನೆ ಕೇಳ್ತಾರ, ನಾವು ಒಳ್ಳೆಯವ್ರಿಗೆ ಮಾತಾಡೋದು ಭಾಳ ತಗಲ್ಲ, ಮಾತಾಡೇನಿ. ಆದರೂ ಹಿಂಗೊಂದು ಮಾತು ಅನಿಸ್ಕೊಳಕ್ಕೆ ದಾರಿ ಮಾಡಿಬಿಟ್ಲಲ್ಲ ಈಕೆ ಅನ್ನೋದೇ ನನಗೆ ಬೇಜಾರು. ಏನು ಕಮ್ಮಿ ಮಾಡಿದ್ವಿ ಹೇಳಕ್ಕೆ? ನೋಡೋಣ, ಬೇಕಂತಂತ ಅರಿಬಿ ತಿನ್ನಾಕ, ಉಣ್ಣಾಕ, ಇರಾಕ ಯಾವುದೂ ತೊಂದರೆ ಆಗಿಲ್ಲಲ್ಲವ ಆಕೆಗೆ. ಅದು ಏನು ಅನ್ಯಾಯ ಆಗೈತಿ ನಮ್ಮಿಂದ ಅಂತ ಬಿಟ್ಟು ಹೋದ್ಲಕ್ಕಿ. ಅಲ್ಲ ಅತ್ತಿ, ಈ ಥರ ಹೋದವ್ರ ಬಗ್ಗೆ ವಿಚಾರ ಮಾಡ್ಕೊತ ನಿಮ್ಮ ಆರೋಗ್ಯ ಹಾಳಾಗಲ್ಲ? ಈ ನಮಗೆ ಚಿಂತೆ ಮಾಡ್ಕೊತ ಕೂತ್ರಿ ನೀವು? ಅಲ್ಲ, ಬಿಟ್ಟು ಹಾಕ್ಬಿಡ್ರಿ, ಯೋಚನೆನೇ ಮಾಡಬೇಡ್ರಿ. ಅಂದರೆ ಅದು ಹೆಂಗಾಕೈತಿ ಅಂದ್ರೆ, ಅಂದ ತಕ್ಷಣ ಈ ಸಂಸಾರದ ಒಂದು ಮಗಳು ಅನ್ನೋದು, ಗಂಡ ಅನ್ನೋದು, ಅತ್ತಿ ಮಾವ ಇವೆಲ್ಲ ಬಿಟ್ಟಾಗಕ್ಕೆ ಆಗಲ್ಲ. ಹಂಗೆ ಗೊತ್ತು ನನಗೆ. ಆದ್ರೆ ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಕೊರ್ಕೊಂತ ಕುಂತ್ರೆ ನಿಮ್ಮ ಆರೋಗ್ಯ ಹಾಳಾಕತ್ತಲ್ಲ ಅತ್ತಿ. ಅತ್ತಿ, ಅಲ್ಲಿ ಬರಾಕತ್ತಿರೋದೇ ನಂದಿನಿ ಅಲ್ಲ? ಎಲ್ಲೇ ಕಾಣವಲ್ತಲ್ಲವ? ಇವತ್ತಿ ಸರಿಯಾಗಿ ನೋಡತ್ತಿ, ಅದೇ ಆ ಗದ್ದೆ ಅದು ಒಂಡಿ ಮೇಲೆ ನಡ್ಕೊಂಡು ಮೆಲ್ಲಕ್ಕೆ ಬರಾಕತ್ತಾಳಲ್ಲ. ಯಾರು? ಹೌದು. ಇಲ್ಲಕ್ಕೆ ಬಂದ್ಲಿಕ್ಕೆ ಇನ್ನೂ ನಿಮ್ಮ ಮಾವ ಬಂದಿಲ್ಲಲ್ಲ? ಇಲ್ಲ, ಅಪ್ಪ ಮತ್ತು ದೊಡ್ಡ ಮಾವ ಸಣ್ಣ ಮಾವ ಎಲ್ಲರೂ ಸೇರಿ ಇವು ಸಾಮಾನು ತರಕ್ಕೆ ಹೋಗ್ಯಾರ. ಬಾಳೆಕಂಬ ಇದ್ರದ್ದೆಲ್ಲ ಐಟಮ್ಸ್, ಮದ್ವಿದು ಸಂತಿದೆಲ್ಲ ಬರ್ದಿತ್ತಲ್ಲ, ಅವೆಲ್ಲ ತರಕಂತೇಳಿ ಗಾಡಿ ತೊಗೊಂಡು ಹೋಗ್ಯಾರ.
ಹಾಂ ಒಳ್ಳೇದಾತು. ನಿಮ್ಮ ಮಾವ ಏನಾರ ಇದ್ದಿದ್ರೀಗ ಬಿ ಪಿ 101 601 ಆಗಿ ಮೊದಲೇ ಈಕಿ ಕಣ್ಣು ಕುಡಿಕೊಂಡ್ರೆ ಅವ್ರಿಗೆ ಆಗ್ಬರ್ವಲ್ತು. ಈಕಿ ನೋಡಿದ್ರೆ ಇಲ್ಲಿಗೆ ಬರಾಕತ್ತಾಳ. ನೆಮ್ಮದಿಯಾಗಿರ್ಬೇಕು ಅಂತ ಬಂದರೆ ಇಲ್ಲಿಗೆ ಬರಾಕತ್ತಾಳ. ನಿಮ್ಮ ಮಾವಗ ಈಕಿ ಬಗ್ಗೆ ಮಾತಾಡಿ ಮಾತಾಡಿ ಒದರಾಡಿ ಚೀರಾಡಿ ಎಲ್ಲಿ ಎದಿ ತ್ರಾಸ ಮಾಡ್ಕೋತಾನು ಅಂತ ನನಗೆ ಭಾರಿ ಟೆನ್ಷನ್. ನಿಂದ್ರ ಎದಕ್ಕೆ ಬಂದಿ ಇಲ್ಲಿ ನೀನು? ಅವ ಎದಕ್ಕೆ ಬಂದೆ ಅಂತ ಕೇಳ್ತಿಯಲ್ಲವ, ನಂಗೆ ಗೊತ್ತು ನನ್ನಿಂದ ದೊಡ್ಡ ತಪ್ಪಾಗೈತೆ, ಕ್ಷಮಿಸಂಗಿಲ್ಲನ ಹೇಳಂಗಾರ ನೋಡೋಣ. ನಿನ್ನ ಸೊಸಿ ಅಂತರೂ ಬಾಯಿಗೆ ಬಂದಾಗ ಮಾತಾಡತ್ತಾಳೆ. ಈಗಂತರೂ ಗೊತ್ತನ, ನಿನ್ನೆ ಫೋನ್ ಮಾಡಿ ಎಲ್ಲೋಗ್ಯಾರ ಅವ್ವ ಅಪ್ಪ ಅಂತ ಕೇಳಿದೆ. ಮನೆ ಕಡೆ ಹೋಗಿದ್ದೆ, ಮನೆ ಕದ ಹಾಕಿತ್ತು. ನಾವೆಲ್ಲರೂ ಸೇರಿ ಟ್ರಿಪ್ ಹೋಗೇವಿ, ನಾವೆಲ್ಲರೂ ಅಡ್ಡಾಡಕ್ಕೆ ಹೋಗ್ಯಾವ ಆರಾಮ, ನಿನ್ನ ಪಾಡಿಗೆ ನೀನಿರು ಹಂಗೆ ಒಂಥರ ಬಾಯಿಗೆ ಬಂದಾಗ ಮಾತಾಡ್ತಾಳೆ. ನೀನೇ ಹಾಳು ಮಾಡ್ಕೊಂಡು ಎದಕ್ಕೆ ಎಲ್ಲರಿಗೂ ತೊಂದರೆ ಕೊಡ್ತಿ, ಫೋನ್ ಮಾಡಕ್ಕೆ ಹೋಗ್ಬೇಡ ಅವ್ರಿಗೆ ಅಂತೇಳಿ. ನನಗೆ ಗೊತ್ತು, ಅಶ್ವಿನಿ ನನಗೆ ಫೋನ್ ಮಾಡಿ ಹೇಳಿದ್ಲು. ಹೇಳಿದ್ಲ? ಅಯ್ಯೋ ಏನು ಸುಳ್ಳು ಹೇಳಿದ್ಲವ ಆಕಿ? ಭಾಳ ನಾಟಕ ಮಾಡಿರ್ತಾಳಾಕಿ. ಹಾಂ ಏನ ಗೊತ್ತನ? ನೋಡಿ ಎಷ್ಟು ಇರ್ಬೇಕಾಕಿ ಸೊಕ್ಕು. ನೋಡ್ದೇನೆ ಹೆಂಗೆ ಸುಳ್ಳು ಹೇಳವ? ಅಶ್ವಿನಿ ನನಗೇನು ಸುಳ್ಳು ಹೇಳಿಲ್ಲ. ಏನ ಆಕೆ ಹೇಳಿದ್ಲ, ನೀ ಫೋನ್ ಹಚ್ಚಿ ಕೇಳಿದಿ, ನಾವೆಲ್ಲ ಟ್ರಿಪ್ ಬಂದೇವಿ, ನಾವೆಲ್ಲ ಹೋಗೇವಿ ಅಂತ ಆಕೆ ಹೇಳಿದ್ಲು ಅಂತಲೂ ಹೇಳಿದ್ಲು. ಯಾಕೆ ಹೇಳಿದ್ಲು ಅಂದ್ರೆ ಇಲ್ಲಿ ಬಂದು ನೀ ತಲೆ ಇಡಿಸಬಾರ್ದು ಅಂತೇಳಿ ಪಾಪ ಹೇಳಿದ್ಲಕ್ಕೆ. ಆದ್ರೆ ನಿನಗೆ ಅದು ಹೆಂಗೆ ಗೊತ್ತಾತ ಗೊತ್ತಿಲ್ಲ. ನಾಯಿ ಆ ಮೂಸ್ ನೋಡ್ಕೊಂತ ವಾಸನೆ ಕಂಡು ಹಿಡ್ಕೊಂಡು ಬರ್ತಾವಲ್ಲ, ಹಂಗೆ ಬಂದೇ ಬಿಟ್ಟಿಯಲ್ಲಿ ಇಲ್ಲಿಗೆ. ಏನು ಕೆಲಸ ಐತಿ ಇಲ್ಲಿಗೆ ನೀನು ಬರಾಕ? ಹೌದು ನಂದಿನಿ, ನೀನು ತ್ರಾಸ ಕೊಡೋದು ಒಳ್ಳೇದಲ್ಲ ನೋಡು. ಏನು ಆಗ್ಲಿ ನಿಂಗೆ ಫೋನ್ ಮಾಡಿ ಎಲ್ಲ ಹೇಳಾಗೈತನ? ಅವ ಭಾಳ ನಾಟಕಗಾರ್ತಿ ಅದಳವ ಆಕಿ. ನನಗಾಕಿ ಏನದಳ ಎತ್ತದಳ ಎಲ್ಲ ಗೊತ್ತೈತಿ. ನೀನು ನನಗೆ ಹೇಳ್ಬೇಕಾಗಿಲ್ಲ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡ್ರೆ ಒಳ್ಳೇದು. ನೋಡಿ ನಂದಿನಿ, ಇದು ನನ್ನ ತವ್ರ ಮನೆ. ಇಲ್ಲಿ ಬಂದು ನನ್ನ ಮರ್ಯಾದೆ ಕಳದಿ ನೀನು ಮತ್ತೆ ಸರಿ ಇರಂಗಿಲ್ಲ. ಕೇಳ್ತಾನೆ ಕೇಳ, ಮೊದಲು ಹೊರನಡಿ, ಮೊದಲು ನಡೆದು ಬಿಡಿ ಇಲ್ಲಿಂದ. ಯಾಕೆ ಇಲ್ಲಿ ಯಾಕೆ ಬಂದು? ಈಗಾಗಲೇ ಇಲ್ಲಿರೋರೆಲ್ಲ ಕೇಳ್ತಾ ಇದಾರ ಪ್ರಶ್ನೆ, ನಿನ್ನ ಮಗಳು ಯಾಕೆ ಬಂದಿಲ್ಲ, ಏನು ಓಡೆಗಳಂತಲ್ಲ ಹೌದನ ಅಂತೇಳಿ. ಏನ ಎಷ್ಟು ಮರ್ಯಾದೆಗೇಡಿ ಗೊತ್ತಾ? ಹಾಂ ಹೇಳು, ಎಷ್ಟು ಮರ್ಯಾದೆ ಹೊಂಟತ್ ನಂದು. ಮತ್ತು ಸಾಲದಕ್ಕೆ ನೀನು ಬೇರೆ ಬಂದಿ ಏನ ಕೊಳ್ಳಾಗ ತಾಳೆ ಹಾಕ್ಕೊಂಡು. ನೀನು ಯಾವಾಗ ಅವನ್ನ ಬೆನ್ನ ತೊಗೊಂಡು ಹೋದಿ ನನ್ನ ಗಂಡಗೆ ಮರ್ಯಾದೆ ಕೊಡ್ಲಾರ್ದಂಗೆ, ನಮಗೆ ಮರ್ಯಾದೆ ಇರ್ಲಾರ್ದಂಗೆ ಮಾಡಿದಲ್ಲ, ಅವತ್ತೇ ನೀ ನನ್ನ ಪಾಲಿಗೆ ಇಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟಿನಿ. ಏನ ಬರಾಕ ಹೋಗಬೇಡ. ಅವ ಹಿಂಗಂದ್ರೆ ಹೆಂಗವ? ಅಲ್ವ ಈಗಂದ್ರೆ ಮಗಳಿಗೆ ಏನು ಕೊಡ್ಲಾರ್ದ ಎಲ್ಲ ಸೊಸಿಗೆ ಕೊಡ್ಬೇಕಂತ ಅನ್ನಕತ್ತೀಯ ಹೆಂಗೆ ನೀನು? ಹೇಳಂಗಾರ ನೋಡೋಣ. ಈಗ ಆಸ್ತಿ ಆಡುವ ಎಲ್ಲ ಸೊಸಿ ಮಗ ಅವರಿಬ್ರು ಚೆನ್ನಾಗಿರ್ಬೇಕಲ್ಲ. ಇಲ್ಲಿ ಮಗಳಿಗೆ ಏನಾರ ಹಾಳು ಮಾಡ್ಕೊಂಡು ಹೋಗ್ಲಿ. ನೀ ಮಾಡಾತ್ರ ನಿನಗರ ಸರಿ ಅನ್ಸಕತ್ತೈತನ? ಹೇಳಂಗಾರ ನೋಡೋಣ. ನಾನು ನಿಮ್ಮ ಮಗಳಾಗಿಸ್ಕೊಂಡು ನನ್ಗೆ ಏನು ಸಿಕ್ತಂಗಾರ? ಏನು ಸಿಗ್ಲಿಲ್ಲ ಹೇಳವ. ಎಲ್ಲರೂ ಸೊಸಿನ ಒಂಥರ ನೋಡ್ಕೊಂಡು ಮಗಳನ್ನ ಚೆನ್ನಾಗಿ ನೋಡ್ಕೊತಾರ, ನೀನು ಮಗಳನ್ನ ದೂರ ಮಾಡ್ತಾ ಇದೀಯಲ್ಲ. ಹೌದು, ನಾನು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡೇನಿ ಅವ. ನನಗೆ ತಿಳಿಲಾರ್ದ ಆಗಿತ್ತಪ್ಪವ, ಅದಕ್ಕೂ ಕ್ಷಮೆ ಇಲ್ಲದ ಹೇಳಂಗಾರ ನೋಡೋಣ. ಅದು ನೀವು ಮದುವೆ ಆಗ್ಬೇಡ ಅವನ್ನ ಹಂಗೆ ಹಿಂಗೆ ಅನ್ನತ್ರಲ್ಲ, ನನಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗಲಿಲ್ಲ. ಏನೋ ಒಂದು ಫ್ರಸ್ಟ್ರೇಷನ್. ಆಮೇಲೆ ನನಗೆ ಇಷ್ಟಪಟ್ಟಂಗೆ ನಾನು ಅಂದ್ಕೊಂಡಂಗೆ ಸಿಕ್ಕಿದ ಹುಡುಗ. ಅಪ್ಪ ನೋಡಿದ್ರೆ ತುಂಬಿದ ಮನೆ ಕೊಟ್ಟು ಮದುವೆ ಮಾಡ್ತೀನಿ, ಅವ್ರು ಹಾಕಿದ್ರೇನು ತಂಗಿದ್ರೇನು ನನಗೆ ಸಂಬಂಧ ಇಲ್ಲ ಅನ್ನತ್ತಲ್ಲ. ಅದಕ್ಕೆ ಅದೇ ಹಳೆ ಪುರಾಣ ಹೇಳಬೇಡ. ಎಷ್ಟು ಇದಾಗಿಯ ನೀನು? ಹಾಂ ನಿಂಗೆ ಹೇಳ್ತಾ ಇರೋದು ಯಾಕೆ ತಲೆಗೆ ಹೋಗ್ವಲ್ತು? ನೀನು ಇಲ್ಲಿ ಯಾಕೆ ಬಂದು ಅದನ್ನು ಕೇಳಕತ್ತೀನಿ ನಾನು. ಮೊದಲು ಹೊರಗೆ ನಡಿ, ಹೊರಗೆ ನಡಿ. ನೀ ಇಲ್ಲಿರೋದು ನಂಗೆ ಇಷ್ಟ ಇಲ್ಲ. ನನ್ನ ಗಂಡ ಹೊರಗೆ ಹೋಗ್ಯಾನ, ಮನ್ಯಾಗ ಮದುವೆ ಐತಿ. ಇಂಥ ಮದುವೆ ಇದ್ರೊಳಗೆ ನೀ ಬಂದಿಲ್ವ ರಾವ್ ಎಬ್ಬಿಸ್ಬೇಡ. ನಡಿ ಹೊರ ನಡಿ. ಏನಿದ್ದು ನಮ್ಮ ಮನ್ಯಾಗ ಬಂದು ಮಾತಾಡುವಂತಲ್ಲೇ ಏನು ಅಲ್ಲ, ಅಲ್ಲಾರ ಬಂದು ಮಾತಾಡೋಕೆ ಏನೈತಿ? ಏನಿದ್ರು ಅಲ್ಲೇ, ಇಲ್ಲಿ ಹುಬ್ಳಿ ದಾಟಿಗೆ ತಾಗ ಬರ್ಕೂಡ್ದು. ನಡಿ. ನನಗೆ ಗೊತ್ತು, ಮಾವು ಫೋನ್ ಹಚ್ಚಿದ್ದೆ ನಾನು. ಆಮೇಲೆ ಇವಳು ಸ್ಟೇಟಸ್ ನೋಡಿದೆ ಸವಿತಕ್ಕಂದು. ಅವಳು ಇಟ್ಟಿದ್ಲು ಮ್ಯಾರೇಜ್ ಇಷ್ಟು ಏನದು 5 days to go ಹಿಂಗೆಲ್ಲ. ಅವಾಗ ಅನ್ನಿಸ್ತು ಹಂಗಾರೆ ಇಲ್ಲೇ ಇರ್ಬೋದು ಎಲ್ಲರೂ ಅಂತೇಳಿ. ಮದುವೆ ಇಟ್ಕೊಂಡು ಅದಂಗೆ ಟ್ರಿಪ್ ಹೋಗ್ತಾರ ಅಂತೇಳಿ. ಅವ ಏನವ ಇದೆಲ್ಲ ಯಾಕವ? ಅವ ಅಶ್ವಿನಿ ಸರಿ ಇಲ್ಲವ. ಆಕಿ ನಿನಗೆ ನನಗೆ ಆಗದೆ ಇರಂಗೆ ಮಾಡಿ ನನ್ನ ಮನೆಯಿಂದ ದೂರ ಮಾಡ್ಯಾಳ. ಆಕಿದ ಲಾಭ ಆಯ್ತದ್ರೊಳಗೆ, ಸ್ವಾರ್ಥಿ ಅದು. ಅಕ್ಕಿನ ಮಾತು ನಂಬ್ತೀನಿ, ನನ್ನ ಮಾತು ನಂಬಲ್ಲವ ನೀನು. ಇನ್ನು ಹೆಂಗೆ ಹೇಳಿ ನಿಂಗೆ ನಾನು? ಎಂಥ ನಾಲಾಯ್ಕದೀಯ ನೀನು. ನಾನು ಹೊಟ್ಟೆಗಿಂತದ್ದು ಹೆಂಗೆ ಹುಟ್ಟಿದೆಯವ ನೀನು? ನಾನಾರ ಹಿಂಗಿಲ್ಲ, ನೀನು ಯಾಕೆ ಇಷ್ಟೊಂದು ಹಿಂಗೆ ಹುಟ್ಟುಬಿಟ್ಟು? ನನಗೆ ಅದೇ ಅರ್ಥ ಆಗೋಲ್ತು. ನಾ ಯಾವ ದೇವ್ರಿಗೆ ಅದು ಏನು ಅನ್ಯಾಯ ಮಾಡಿದ್ದೆ, ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ನಾನು? ನನಗೆ ಯಾಕೆ ಇಂಥದ್ದು ಹುಟ್ಟಿ ನೀನು? ಇರೋಡ ಇನ್ನೇನು ನಿನ್ನ ನಳ್ಳು ನನ್ನ ಮೈ ಮೇಲೆ ಬೀಳ್ಬಾರ್ದಾ? ಈಕಿ ಒಳಗೆ ಕಾಲು ಹಿಡ್ಕೊಡ್ದ ಸವಿತಾ? ಏನಾರು ಒಳಗೆ ಬಂದ್ರೆ ನಾವಲ್ಲ, ನಾನು ನಮ್ಮೂರಿಗೆ ವಾಪಸ್ ಹೋಗ್ತೇನೆ. ಈಕಿನ್ನ ಇಟ್ಕೊಂಡು ಮದುವೆ ಮಾಡ್ಕೊರಿ. ಸವಿತಕ್ಕ ನೀನಾರ ಸ್ವಲ್ಪ ಅವು ಹೇಳು, ಯಾಕೆ ಹಿಂಗೆ ಮಾಡತ್ತಾಳವ್ವ ಸವಿತಕ್ಕ? ಅದು ನಂದಿನಿ, ನಾವೊಂದು ಮಾತು ಹೇಳ. ಈಗ ಸದ್ಯಕ್ಕಿರೋಂಥ ಪರಿಸ್ಥಿತಿ ಒಳಗೆ ಮೇಲೆ ಅವ್ರು ಮೊದಲೇ ಸಿಟ್ಟಿನಾಗದಾರ. ನೀ ಮೇಲೆ ಎಷ್ಟೇ ಸಲ ಬಂದರೂ ಅದು ಏನೂ ಕೆಲಸ ಆಗಲ್ಲ. ಅಂದರೆ ಇವರಿಗೆ ಇನ್ನೊಂದು ಸ್ವಲ್ಪ ನಿನ್ನ ಮುಖ ನೋಡ್ತಿದ್ದಂಗೆ ಇನ್ನೂ ಜಾಸ್ತಿ ಸಿಟ್ಟು ಬರ್ತೈತೆ ಹೊರತು ನನ್ನ ಮಗಳು ಅಥವಾ ಆಕೆ ಏನೋ ತಪ್ಪು ಮಾಡ್ಯಾಳ ಕ್ಷಮಿಸ್ಬೇಕು ಅನ್ನೋ ಭಾವನೆ ಬರಲ್ಲ. ಅದಕ್ಕೆ ನಾನು ಹೇಳೋದಾದರೆ ಸದ್ಯಕ್ಕೆ ಸ್ವಲ್ಪ ಸಮಾಧಾನಾಗಿ ಇರು. ಈಗ ಯಾವುದೂ ಏನೂ ಮಾತಾಡೋಕೆ ಹೋಗ್ಬೇಡ. ಒಂದು ವಾರ ನಿನ್ನ ಪಾಡಿಗೆ ನೀನಿರು, ಬರೋಕ್ಕೆ ಹೋಗಬೇಡ ಇವ್ರ ಹತ್ರ. ಆಮೇಲೆ ಒಂದು ವಾರ ಅಂದರೆ ಮತ್ತು ಇವತ್ತಿದ್ದು ಸಿಟ್ಟು ನಾಳೆ ಇರಲ್ಲ, ನಾಳೆ ಇದು ಸಿಟ್ಟು ನಾಡ್ದಕ್ಕಿರಲ್ಲ. ಈ ಥರ ಮನುಷ್ಯಂದು ಬಿಹೇವಿಯರ್ ಚೇಂಜ್ ಆಗ್ತಾ ಇರ್ತೈತಿ.
ಅವಾಗ ಒಂದ್ಸಲ ತಪ್ಪಾಗೈತಿ ಅಂತ ಬಂದು ಕ್ಷಮೆ ಕೇಳಿ ಕಾಲು ಬೀಳು, ಮದುವೆ ಎಲ್ಲ ಮುಗಿಲಿ, ಆವಾಗ ಅವ್ರ ಮನ್ಸಿಗೆ ಸ್ವಲ್ಪ ತಿಳಿಯಾದರೂ ಆಗ್ಬೋದು. ಈಗ ಸದ್ಯಕ್ಕೆ ನೀನು ಇಲ್ಲಿಂದ ಹೋಗೋದೇ ಒಳ್ಳೆಯದು. ಈಗ ನೀನು ಹೋಗಲಿಲ್ಲ ಅಂದ್ರೆ ಅತ್ತಿ ನಾ ಹೋಗ್ತೀನಿ ಅನ್ನಕತ್ತಾರ, ಮನ್ಯಾಗ ಮನೆ ಮಗಳೇ ಇಲ್ಲದೆ ಹಿಂಗೆ ಈಗ ಅತ್ತಿ ಇಲ್ಲ ಅಂದ್ರೆ ಅಪ್ಪಗೂ ಬೇಜಾರಾಕೈತಿ. ಅದು ಅಲ್ಲದೆ ಈಗ ಸದ್ಯಕ್ಕೆ ಅತ್ತಿ ಅವಶ್ಯಕತೆನೇ ಅಲ್ಲ ಇರೋದು ಮನೆಗೆ, ಮನೆ ಮಗಳಿರಬೇಕು. ಅತ್ತಿ ಇಲ್ಲ ಅಂದರೆ ಮಾವ ಇರಲ್ಲ, ಮಾವ ಇಲ್ಲ ಅಂತಂದರೆ ಮಾವನ ಮಗನೂ ಇರಲ್ಲ. ಅದಕ್ಕೆ ಇಷ್ಟು ಜನರ ಸಂತೋಷ ಹಾಳಾಕೈತಿ. ಸದ್ಯಕ್ಕೆ ನಂದಿನಿ ನೀನು ಹೋಗ್ತೀಯ? ಹೋಗ್ತೀನಿ ಸವಿತಕ್ಕ, ಆಯಿತು. ಎಲ್ರಿಗೂ ಅವ್ರವ್ರ ಸಂತೋಷ ಅಷ್ಟೇ ಮುಖ್ಯ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಆದ್ರೆ ಸವಿತಕ್ಕ ನಂಗೆ ಗೊತ್ತು ಇದೆಲ್ಲ ಏನು ನಮ್ಮ ಅವನೇ ಮಾತಾಡ್ತಾ ಇಲ್ಲ. ಆ ಅಶ್ವಿನಿ ಅದಾಳಲ್ಲ, ಅಯ್ಯೋ ನಮ್ಮ ಅವ್ವನ ಕಿರು ಬೆಳ್ಳ ಹಿಡ್ದಾಳ. ನಮ್ಮ ಅವ್ಗೆ ಅದು ಅರ್ಥ ಆಗಲ್ತ. ನಾಳೆ ಒಂದಿನ ನಮ್ಮ ಅವ್ಗೆ ನನ್ನ ಅವಶ್ಯಕತೆ ಬಂದೇ ಬರ್ತತೆ. ಆದರೆ ಅವಾಗ ನಾನು ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಸಸಿ ತಡಿ ನೋಡೋ ಅಂತೆ, ಆಕೆ ಏನು ಒಂದು ರೊಟ್ಟಿ ಮಾಡಿನೂ ಕೈಯಾಗ ಕೊಡಲ್ಲ, ಬೇಕಾದ್ರೆ ನೋಡ್ತಿರೋ ನೀನು. ಆಕೆ ಎದಾಳಲ್ಲ ಅಶ್ವಿನಿ, ಅಷ್ಟು ಕೆಟ್ಟು ಹುಳ ಆಕೆಯಿಂದ ಏನು ಒಳ್ಳೇದಾಗಲ್ಲ. ಅವಾಗ ನಮ್ಮ ಹೋಗಿ ಅರ್ಥ ಆಕೈತಿ, ನಾನು ನನ್ನ ಮಗನಾದಂಥ ಮಗಳನ್ನ ದೂರ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೆ ಅಂತ ಅವಾಗ ಗೊತ್ತಾಕೈತಿ. ನೋಡ್ತಿರ್ಲಿ, ಅಶ್ವಿನಿ ನಮ್ಮ ಜೀವಕ್ಕೆ ಮುಳ್ಳಾಗಿ ಬಂದ್ಲು ಅವಳು. ಅವಳಿಂದ ನಮ್ಗೆ ಯಾವತ್ತೂ ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಅಲ್ಲ, ಈ ಹುಡುಗಿ ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಹಾಕ್ತತಲ್ಲ.